Hello champions. So again ಈ ವಿಡಿಯೋಲಿ ಜಿಯೋಗ್ರಫಿ 2 ಚಾಪ್ಟರ್ಸು ಪಾರ್ಟ್ 2 ದು ಫಸ್ಟ್ 2 ಚಾಪ್ಟರ್ಸು. ಅಗೇನ್ ಇಫ್ ಯು ಆರ್ ಕಾನ್ಫಿಡೆಂಟ್ ಐ ಆಮ್ ಸೇಯಿಂಗ್ ಲೈಕ್ ಕ್ಯಾನ್ ಸ್ಕಿಪ್ ಆರ್ ಜಸ್ಟ್ ಕ್ವಶನ್ಸ್ ನೋಡ್ತಾ ಅನ್ನೋದು ಕ್ವಶನ್ಸ್ ನೋಡ್ರಿ. ಇಲ್ಲಿ ಸೊಲ್ಯೂಷನ್ಸ್ ಹಾಕಿದ್ದೀನಿ ಬಿಕಾಸ್ ಐ ವಿಲ್ ಬಿ ಶೇರಿಂಗ್ ದಿಸ್ ಇನ್ ದ ಗ್ರೂಪ್. ಸೊ ಇದು ಪಿ ಡಿ ಎಫ್ ಏನಿದೆ ಐ ವಿಲ್ ಬಿ ಶೇರಿಂಗ್ ದಿಸ್ ಇನ್ ದ ಗ್ರೂಪ್. ಸೊ ಕ್ವಿಕ್ ಆಗಿ ನೋಡೋಣ. ಶಿಫ್ಟಿಂಗ್ ಕಲ್ಟಿವೇಷನ್ ಇಂಡಿಯಾ ಇಸ್ ಡಿಕ್ಲೈನಿಂಗ್ ನೌ ಡೇಸ್ ಬಿಕಾಸ್ ಸೊ ಶಿಫ್ಟಿಂಗ್ ಕಲ್ಟಿವೇಷನ್ ಅಂದರೆ ಏನು, ಈಗ ಒಂದು ಕಡೆ ಜಾಗದಲ್ಲಿ ಒಂದು ಮರಗಳು ಅದು ಇದರೆಲ್ಲ ಕಟ್ ಮಾಡಿ ಸೊ ಆ ಜಾಗದಲ್ಲಿ ಕಲ್ಟಿವೇಷನ್ ಮಾಡ್ತಿದ್ರು, ಮತ್ತು ಅದು ಒಂದಷ್ಟು ವರ್ಷಗಳಾದಮೇಲೆ ಇನ್ನೊಂದು ಜಾಗಕ್ಕೆ ಹೋಗ್ತಿದ್ರು, ಅದು ಮತ್ತು ಅಲ್ಲಿ ಮರಗಳೆಲ್ಲ ಕಟ್ ಮಾಡಿ ಬಿಕಾಸ್ ಫರ್ಟೈಲ್ ಲ್ಯಾಂಡ್ಸ್ ಇತ್ತು ಅಂತ. ಸೊ ಯಾಕೆ ಅಂದರೆ ಗೌರ್ಮೆಂಟ್ ಪಾಲಿಸೀಸು. ನೆಕ್ಸ್ಟ್ ದ ಟರ್ಮ್ ಗೋಲ್ಡನ್ ರೆವಲ್ಯೂಷನ್, ಸೊ ಏನು ಡೆನೋಟ್ ಮಾಡೋದೆ ಹಾರ್ಟಿಕಲ್ಚರ್. ಸೊ ಇನ್ನೊಂದು ಹನಿಗೂ ರಿಲೇಟೆಡ್ ಇದೆ. ನೆಕ್ಸ್ಟು ಫೈನ್ ದ ಫಾದರ್ ಆಫ್ ಗ್ರೀನ್ ರೆವಲ್ಯೂಷನ್ ಇನ್ ಇಂಡಿಯಾ ಸ್ವಾಮಿನಾಥನ್, ಡಾಕ್ಟರ್ ಸ್ವಾಮಿನಾಥನ್. ಶಿಫ್ಟಿಂಗ್ ಕಲ್ಟಿವೇಷನ್ ಹ್ಯಾಸ್ ಡಿಕ್ರೀಸ್ಡ್, ಯಾಕೆ ಫಾರೆಸ್ಟ್ನ ಕನ್ಸರ್ವ್ ಮಾಡೋದಕ್ಕೆ, ಸೆಡಿಮೆಂಟ್ರಿ ಫಾರ್ಮಿಂಗ್ನ ಇನ್ಕ್ರೀಸ್ ಮಾಡೋದಕ್ಕೆ ಗೌರ್ಮೆಂಟ್ ಅದನ್ನು ಬ್ಯಾನ್ ಮಾಡಿದರೆ ದೇರ್ ಇಸ್ ಎ ಪಾಲಿಸಿ. ಫ್ಲವರ್ಸ್ ಗ್ರೋನ್ ಇನ್ ಇಂಡಿಯಾ, ಸೊ ಜಾಸ್ಮಿನ್ನು, ಮೈಸೂರು ಜಾಸ್ಮಿನ್ ಅಂದರೆ ಇಟ್ಸ್ ಲೈಕ್ ಅದೇ ಮೈಸೂರು ಮಲ್ಲಿಗೆ ಅಂತಾರಲ್ಲ, ಸೊ ಹಾಗೆ. ಸೊ ಚಂಪಾ, ಮ್ಯಾರಿಗೋಲ್ಡು, ರೋಸು, ಲಿಲ್ಲಿ ನಮ್ಮದೇ. ಫೈನ್ ಅಗ್ರಿಕಲ್ಚರ್ ಹ್ಯಾಸ್ ಹೆಲ್ಪ್ ದ ಡೆವಲಪ್ಮೆಂಟ್ ಆಫ್ ಸೆಕೆಂಡರಿ ಆ್ಯಂಡ್ ಟರ್ಷರಿ ಸೆಕ್ಟರ್. ಹೆಂಗೆ? ಸೊ ಈಗ ಸೆಕೆಂಡರಿ ಟರ್ಷರಿ ಸೆಕ್ಟರ್, ಸೊ ಆಬ್ವಿಯಸ್ಲಿ ಒಂದಂತೂ ಗೊತ್ತು, ಅಗ್ರಿಕಲ್ಚರ್ ಇಸ್ ದ ಬ್ಯಾಕ್ ಬೋನ್ ಆಫ್ ಇಂಡಿಯಾ. ಸೊ ಮೆನಿ ಆರ್ ಡಿಪೆಂಡೆಂಟ್ ಆನ್ ಅಗ್ರಿಕಲ್ಚರ್. ಸಾಕಷ್ಟು ಜನ ಅಗ್ರಿಕಲ್ಚರೇ ವ್ಯವಸಾಯ ಮಾಡ್ಕೊಂಡಿದ್ದಾರೆ. ಸೊ ಮೇನ್ ಆಕ್ಯುಪೇಷನ್ ಆಫ್ ಇಂಡಿಯನ್ಸು ಎಲ್ಲ ಥ್ರೂ ಔಟ್ ಇಂಡಿಯಾನು ನೋಡ್ಬೋದು, ಎಲ್ಲೋ ಒಂದು ಪಾರ್ಟಲ್ಲಿ ಸೀಮಿತ ಅಂತ ಇಲ್ಲ, ಎಸ್ಪೆಷಲಿ ಸಮ್ ಪಾರ್ಟ್ಸ್ ಆಫ್ ರಾಜಸ್ಥಾನ್ ಬಿಟ್ಟರೆ. ಆ್ಯಂಡ್ ಅಗೇನ್ ದಟ್ ಈಸ್ ಬಿಕಾಸ್ ಆಫ್ ದ ವಾಟರ್ ಸ್ಕೇರ್ಸಿಟಿ ಆ್ಯಂಡ್ ಅಂದರೆ ಆ ಸಾಯಿಲ್, ದ ಟೈಪ್ ಆಫ್ ಸಾಯಿಲ್ ದಟ್ ಈಸ್ ದೇರ್, ಅಂದರೆ ಮೇನ್ಲಿ ಡೆಸರ್ಟ್ ರೀಜನ್ಸು ಆ್ಯಂಡ್ ಈವನ್ ದ ಹಿಮಾಲಯನ್ ರೀಜನ್ಸು. ಹಿಮಾಲಯನ್ ರೀಜನ್ಸು ನೀವು ಫುಲ್ಲು ಹಿಮಾಲಯ ಮೌಂಟನ್ಸ್ ಹೋದ್ರಿ ಅಂದರೆ ಯು ಡೋಂಟ್ ಸಿ ದ ವೆಜಿಟೇಷನ್ ದೇರ್. ಇದೇ ಇಲ್ಲ ಅಂತ ಹೇಳ್ತಿಲ್ಲ, ಬಟ್ ನಾಟ್ ಇನ್ ದ ಟಾಪ್ಸ್. ಸೊ ಟಾಪು ದ ಮೌಂಟನ್, ಯಾಕಂದರೆ ಕೋಲ್ಡ್ ಕ್ಲೈಮೇಟು, ಸೊ ಅದಕ್ಕೆ ನಾಟ್ ಲೈಕ್ ಕಂಪ್ಲೀಟ್ 100% ಇಂಡಿಯಾಲು ಅಂತಲೇ ಅಲ್ಲ. ಫೈನ್. ಸೊ ಫಾರ್ಮಿಂಗ್ ಸಪ್ಲೈಸ್ ಆಫ್ ಫುಡ್ ಗ್ರೈನ್, ಸೊ ಇಟ್ಸ್ ನಾಟ್ ಜಸ್ಟ್ ಗ್ರೋಯಿಂಗು. ಸೊ ನೀವು ಗ್ರೋ ಮಾಡಬೇಕು ಅಂದರೆ ಯು ನೀಡ್ ಸಮ್ ಫರ್ಟಿಲೈಸರ್ಸ್ ಬೇಕು, ಪೆಸ್ಟಿಸೈಡ್ಸ್ ಬೇಕು. ಸೊ ಅದನ್ನು ಪ್ರೊಡ್ಯೂಸ್ ಮಾಡೋದಕ್ಕೆ ಕೆಲವೊಂದು ಇಂಡಸ್ಟ್ರೀಸ್ ಇರುತ್ತೆ. ಸೊ ಅದ್ರ ಜೊತೆಗೆ ಟ್ರಾನ್ಸ್ಪೋರ್ಟೇಷನ್, ಸೊ ಬೆಳೆದಾದ್ಮೇಲೆ ಟ್ರಾನ್ಸ್ಪೋರ್ಟ್ ಮಾಡಬೇಕು. ಸೊ ಡ್ಯೂರಿಂಗ್ ದ ಹಾರ್ವೆಸ್ಟಿಂಗು ನಿಮಗೆ ಜನ ಬೇಕು, ನಿಮಗೆ ಎಕ್ವಿಪ್ಮೆಂಟ್ಸ್ ಬೇಕು. ಸೊ ಅದೆಲ್ಲ ಇಟ್ ಡಸ್ ಇಂಡೈರೆಕ್ಟ್ಲಿ ಅಗ್ರಿಕಲ್ಚರ್ ನರ್ಚರ್ಸ್ ಮೆನಿ ಇಂಡಸ್ಟ್ರೀಸ್. ಯಾವುದು ಕೆಮಿಕಲ್ ಫರ್ಟಿಲೈಸರ್ಸ್ ಹೇಳೋದಲ್ಲ, ಪೆಸ್ಟಿಸೈಡ್ಸ್ ಸಪೋರ್ಟ್ಸ್ ಇವನ್ ಮೆನಿ ಟೆರ್ಷರಿ ಲೈಕ್ ಟ್ರಾನ್ಸ್ಪೋರ್ಟು, ಟ್ರೇಡು, ಬ್ಯಾಂಕಿಂಗು. ಸೊ ಕೆಲವೊಬ್ರು ಲೋನ್ಸ್ ತೊಗೊತಾರೆ, ಅಥವಾ ಬೆಳೆದಾದ್ಮೇಲೆ ಏನು ಇನ್ಕಮ್ ಅದಿರುತ್ತೆ, ಸೊ ದಟ್ ವಿಲ್ ಬಿ ಕೆಪ್ಟ್ ಆಸ್ ಎ ಫಿಕ್ಸೆಡ್ ಡೆಪಾಸಿಟ್ಸ್. ಸೊ ಇಂಡೈರೆಕ್ಟ್ಲಿ ಮೆನಿ ಆರ್ ಡಿಪೆಂಡೆಂಟ್. ಸೊ ಇಂಪಾರ್ಟೆನ್ಸ್ ಆಫ್ ಅಗ್ರಿಕಲ್ಚರ್ ಇನ್ ಇಂಡಿಯಾ, ಜನರಲ್ ಒನ್. ಸೊ ಒನ್ ಇಸ್ ದ ಬ್ಯಾಕ್ ಬೋನ್. ಸೊ ಮೇನ್ ಆಕ್ಯುಪೇಷನ್ ಆಫ್ ಇಂಡಿಯನ್ಸ್ ಆಲ್ಮೋಸ್ಟ್ ದ ಸೇಮ್. ಟೈಪ್ಸ್ ಆಫ್ ಅಗ್ರಿಕಲ್ಚರು, ಟೈಪ್ಸ್ ಆಫ್ ಫಾರ್ಮಿಂಗು, ಇಂಟೆನ್ಸಿವ್ ಫಾರ್ಮಿಂಗು, ಸಬ್ಸ್ಟೆನ್ಸ್ ಫಾರ್ಮಿಂಗು, ಸೆಡೆಂಟ್ರಿ, ಶಿಫ್ಟಿಂಗು, ಕಮರ್ಷಿಯಲ್ಲು, ಮಿಕ್ಸೆಡ್ ಫಾರ್ಮಿಂಗು. ಸೊ ಟೈಪ್ಸ್ ಆಫ್ ಫಾರ್ಮಿಂಗು, ಸೊ ನಾನು ಇನ್ ಡೆಪ್ತ್ ಹೋಗಲ್ಲ. ಕ್ರಾಪಿಂಗ್ ಪ್ಯಾಟರ್ನ್ಸ್, ಅಗೇನ್ ಇದೆಲ್ಲ PYQs ಅಂತ ಹೇಳ್ತಿರೋದಕ್ಕೆ ಜಸ್ಟ್ ನಿಮ್ಗೊಂದು ಗೊತ್ತಿರಲಿ. ಸೊ ಇಫ್ ಯು ಆರ್ ಅವೇರ್ ಆಫ್ ಇಟ್, ಇಟ್ಸ್ ವೆರಿ ವೆಲ್ ಆ್ಯಂಡ್ ಫೈನ್. ಕ್ರಾಪಿಂಗ್ ಪ್ಯಾಟರ್ನ್ ಡಿಫರ್ಸ್ ಫ್ರಮ್ ಏರಿಯಾ ಟು ಏರಿಯಾ because of one thing main is the temperature, is the rainfall. Many of the Indian states are dependent on the rainfall, on the water bodies. So ಎಲ್ಲ ಕಡೆನೂ ಒಂದೇ ಇರಲ್ಲ. ಈಗಷ್ಟೇ ಹೇಳಿದೆ ಸಾಯಿಲು, ವಾಟರ್ ಅವೈಲಬಿಲಿಟಿ, ಎಕನಾಮಿಕ್. ಸೊ ಸಾಯಿಲು ಹೇಳಿದೆ ರಾಜಸ್ಥಾನ್ದು, ಥಾರ್ ಡೆಸರ್ಟ್ದು, ಆ್ಯಂಡ್ ಈವನ್ ಸಮ್ ಪಾರ್ಟ್ಸ್ ಆಫ್ ದ ಮೌಂಟನ್ ಅಂದರೆ ಹಿಮಾಲಯನ್ ರೀಜನ್ಸು. ಇನ್ಫ್ಲುಯೆನ್ಸ್ಡ್ ಬೈ ದ ನ್ಯಾಚುರಲ್, ಎಕನಾಮಿಕ್, ಸೊ ಸೋಷಿಯಲ್ ಫ್ಯಾಕ್ಟರ್ಸು ಆಗಿದೆ, ಅಲ್ಲಿಂದ ಡಿಪೆಂಡಬಿಲಿಟಿ ಅಥವಾ ಅಲ್ಲಿಂದ ರಿಕ್ವೈರ್ಮೆಂಟ್ಸ್ ಮೇಲೂ ಆಗಿದೆ. ಸೊ ಫರ್ಟಿಲೈಸರ್ಸ್, ಓಕೆ, ಹೈಬ್ರಿಡ್ ಸೀಡ್ಸು, ಕೆಮಿಕಲ್ಸು, ಆಲ್ ಈಸ್ ಎ ಮೇಜರ್ ಫ್ಯಾಕ್ಟರ್ ಫಾರ್ ದ ಕ್ರಾಪಿಂಗ್ ಪ್ಯಾಟರ್ನ್ಸ್. ಸೊ ಈಗಂತೂ ಇಟ್ಸ್ ಲೈಕ್ ಜಾಸ್ತಿ ಫರ್ಟಿಲೈಸರ್ಸ್ ಯೂಸ್ ಮಾಡಿ, ಕೆಮಿಕಲ್ಸ್ ಯೂಸ್ ಮಾಡಿ, ದ ಸಾಯಿಲ್ ಕ್ವಾಲಿಟಿ, ದ ಸಾಯಿಲ್ ಪ್ರೊಡಕ್ಟಿವಿಟಿ ಈಸ್ ಡಿಕ್ರೀಸಿಂಗ್. ಇಟ್ಸ್ ವೆರಿ ಬ್ಯಾಡ್. ಸೊ ಕೆಲವೊಂದು ಕಡೆ ಅಂತೂ ಬೆಳೆದು ಏನಾಗ್ತಿದೆ ಅಂದರೆ ಒಂಥರ ಬ್ಯಾರನ್ ಲ್ಯಾಂಡ್ ಆಗ್ತಿದೆ. ಸೊ ಬಿಕಾಸ್ ದ ಸಾಯಿಲ್ ಈಸ್ ನಾಟ್ ಏಬಲ್ ಟು ಗೆಟ್ ಬ್ಯಾಕ್ ಇಟ್ಸ್ ನ್ಯೂಟ್ರಿಯೆಂಟ್ಸ್. ಡಿಫ್ರೆಂಟ್ ಖಾರಿಫ್ ಆ್ಯಂಡ್ ರಾಬಿ ಸೀಸನ್ಸು. ಸೊ ಖಾರಿಫ್ ಅರ್ಲಿ ಮಾನ್ಸೂನು, ಇದು ಪೋಸ್ಟ್ ಮಾನ್ಸೂನ್ ಮಳೆಗಾಲ ಆದಮೇಲೆ.
ಸೊ ಸೌತ್ ವೆಸ್ಟ್ ಮಾನ್ಸೂನು ಇಲ್ಲೇನು ಕೇರಳ ಕರ್ನಾಟಕ ಇದೆ, ಸೊ ದಟ್ ಈಸ್ ಸೌತ್ ವೆಸ್ಟ್ ಮಾನ್ಸೂನು. ಇನ್ನು ವಿಂಟರ್ ಮಂತ್, ಸೊ ಯೂಶಲಿ ರಿಟ್ರೀವಿಂಗ್ ಮಾನ್ಸೂನು. ಜೂನ್ ಜುಲೈ ಮಳೆಗಾಲ, ನಮ್ಮ ಕರ್ನಾಟಕ ಸೈಡ್ ಮಳೆಗಾಲ ಏನಿದೆ. ಸೊ ಅಕ್ಟೋಬರ್ ನವಂಬರು ಫೆಬ್ರವರಿ ಅಂದರೆ, ಸೊ ಯೂಶಲಿ ಅಕ್ಟೋಬರ್ ನವಂಬರ್ ಡಿಸೆಂಬರ್ ಅಂದರೆ ತಮಿಳ್ನಾಡು ಆಂಧ್ರ ಸೈಡೆಲ್ಲ ಕೋಸ್ಟಲ್, ಆ ಕಡೆ ಕೋಸ್ಟಲ್ಲು ಮಳೆ ಜಾಸ್ತಿ ಆಗುತ್ತೆ, ಯಾಕಂದರೆ ರಿಟ್ರೀಟಿಂಗ್ ಮಾನ್ಸೂನು. ಸೊ ಯಾವ್ದಾವ್ದು ಕ್ರಾಪ್ಸ್ ಬೆಳೀತಾರೆ, ಫೈನ್. ರಿಕ್ವೈರ್ಮೆಂಟ್ಸ್ ಎಷ್ಟು ಟು ಕಲ್ಟಿವೇಟ್ ವೀಟ್ ಆ್ಯಂಡ್ ಶುಗರ್ ಕೇನ್. ಸೊ ಸ್ಪೆಸಿಫಿಕ್ ಆಗಿ ಕೇಳ್ಬೋದು, ಕೇಳಿದ್ದಾರೆ, ಸೊ ಗೊತ್ತಿರಲಿ. ಸೊ ವೀಟು ಶುಗರ್ ಕೇನ್ಗೆ ಏನೇನು ಬೇಕು ಇಲ್ಲಿದೆ, ಡಿಫ್ರೆನ್ಸ್ ಇದೆ. ಓಕೆ, ಸೊ ನೆಕ್ಸ್ಟ್ ಮೈಕಾ ಫ್ರಮ್ ಇಂಡಿಯಾ ಹ್ಯಾಸ್ ರಿಡ್ಯೂಸ್ಡ್. ಸೊ ಯಾಕೆ ರಿಡ್ಯೂಸ್ ಆಗಿದೆ? ಬಿಕಾಸ್ ದೇರ್ ಇಸ್ ಎ ಸಬ್ಸ್ಟಿಟ್ಯೂಟ್. ಸೊ ಸಬ್ಸ್ಟಿಟ್ಯೂಟ್ ಸಿಕ್ತು ಅಂದರೆ ದಟ್ಸ್ ಫೈನ್, ಬಿಕಾಸ್ ಅದನ್ನೇ ಯೂಸ್ ಮಾಡಬೇಕು ಅಂತೆಲ್ಲ. ದೇರ್ ಇಸ್ ಅನ್ ಆಲ್ಟರ್ನೇಟಿವ್ ಫಾರ್ ಇಟ್. ಪೆಟ್ರೋಲಿಯಂ ಕಾಲ್ಡ್ ಲಿಕ್ವಿಡ್ ಗೋಲ್ಡ್, ವಾರ್ ಟೈಮು ಪೀಸ್ ಟೈಮು, ಬಿಕಾಸ್ ಇಟ್ಸ್ ಪ್ರಿಷಿಯಸ್ ಡ್ಯೂರಿಂಗ್ ಬೋತ್ ಪೀಸ್ ಆ್ಯಂಡ್ ವಾರ್. ಈಗಂತೂ ತುಂಬಾ ಪ್ರಿಷಿಯಸ್ ಪೆಟ್ರೋಲು. ಲೈಕ್ ಈಗ ಟ್ರಂಪ್ ಸಾಹೇಬ್ರು ಹೇಳಿದಾರಲ್ಲ, ಈ ತೆಗಿರಿ 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 ಅಂತ. ಸೊ ತೆಗಿತಾರೆ, ಆ್ಯಂಡ್ ಆಬ್ವಿಯಸ್ಲಿ ಇಟ್ಸ್ ಗೋಯಿಂಗ್ ಟು ಲೀಡ್ ಟು ಸಮ್ ಎಕ್ಸ್ಟೆಂಟ್. ಆಬ್ವಿಯಸ್ಲಿ ಇಟ್ಸ್ ಗೋಯಿಂಗ್ ಟು ಲೀಡ್ ಫಾರ್ ಏರ್ ಪೊಲ್ಯೂಷನ್ ಅದು ಇದು ಅಂತ. ನೋಡೋಣ ವೇರ್ ಇಟ್ಸ್ ಗೋಯಿಂಗ್ ಟು ಎಂಡ್. ಈಗಲೇ ಕೆಲವೊಂದು ವಾರ್, ಪೆಟ್ರೋಲ್ ವಾರು, ಆಯಿಲ್ ಡೀಸೆಲ್ ವಾರ್ ಎಲ್ಲ ಒಂದು ಆ ಪ್ರೈಸ್ ರೇಂಜಸ್ಸು. ಸೊ ನೀವು ಇಂಟರ್ನ್ಯಾಷನಲ್ ಮಾರ್ಕೆಟ್ ಅಂತ ನೋಡಿದ್ರೆ ಅಂದರೆ ಇಟ್ ಹ್ಯಾಸ್ ಎ ಮೇಜರ್ ಫ್ಯಾಕ್ಟರ್, ಎಸ್ಪೆಷಲಿ ದ ಪೆಟ್ರೋಲ್ ಪ್ರೈಸಸ್. ಎನರ್ಜಿ ಕ್ರೈಸಿಸ್ ಇಸ್ ಎ ಮೇಜರ್ ಪ್ರಾಬ್ಲಮ್ ಆಫ್ ಇಂಡಿಯಾ ಇನ್ ರೀಸೆಂಟ್ ಡೇಸ್. ಕನ್ಸಂಪ್ಷನ್ ಜಾಸ್ತಿ ಆಗಿದೆ, ಆ್ಯಸ್ ಸಿಂಪಲ್ ಆ್ಯಸ್ ದಟ್. ಕನ್ಸಂಪ್ಷನ್ ಜಾಸ್ತಿ ಆಗಿದೆ, ಪ್ರೊಡಕ್ಷನ್ ಕಮ್ಮಿ ಆಗಿದೆ, ಡಿಪೆಂಡೆಂಟ್ ಆನ್ ಏನೋ ಈ ಕೋಲು ಅಂದರೆ ಲೈಕ್ ರಿಸೋರ್ಸಸ್ಸು. ಇಟ್ ಈಸ್ ವೆರಿ ಮಚ್ ಇಂಟೆನ್ಸ್, ತುಂಬ ಜಾಸ್ತಿ ಆಗಿದೆ, ವಿಚ್ ಈಸ್ ಲೀಡಿಂಗ್ ಟು ಪೊಲ್ಯೂಷನ್ ಅದು ಇದು ಅಂತಲೂ ಬರಿಬೋದು. ಬಟ್ ಪಾಪ್ಯುಲೇಷನ್ ಇನ್ಕ್ರೀಸ್, ಅರ್ಬನೈಸೇಷನ್, ನೆಕ್ಸ್ಟ್ ಫಾಸಿಲ್ ಫ್ಯೂಲ್ಸ್, ಈಗ ಪೆಟ್ರೋಲು ಡೀಸೆಲ್ ಎಲ್ಲ. ದ ಎಕ್ಸಾಸ್ಟಬಲ್ ಎನರ್ಜಿ ರಿಸೋರ್ಸ್ ಆರ್ ದ ಎಕ್ಸಾಸ್ಟಬಲ್, ಇನ್ಎಕ್ಸಾಸ್ಟಬಲ್ ಅಥವಾ ರಿನ್ಯೂವಬಲ್ ಅಲ್ಲ. ಸೊ ರಿನ್ಯೂವಬಲ್ ಈಗ ಜಾಸ್ತಿ ಆಗ್ತಿದೆ, ಇಲ್ಲ ಅಂತಲ್ಲ. ಸೋಲಾರು, ವಿಂಡು, ಸೊ ಅದೆಲ್ಲ ದಟ್ ಹ್ಯಾಸ್ ಟು ಇನ್ಕ್ರೀಸ್ ಫಾರ್ ಲಾಂಗರ್ ಡ್ಯೂರೇಷನ್. ಸೊ ನೀವು ಒಂದು 50 ವರ್ಷ 100 ವರ್ಷ ತೊಗೊತೀರ ಅಂದರೆ ಆಬ್ವಿಯಸ್ಲಿ there ಹ್ಯಾಸ್ ಟು ಬಿ ಸಮ್ ಕೈಂಡ್ ಆಫ್ ರಿನ್ಯೂವಬಲ್ ರಿಸೋರ್ಸಸ್. ಫೈನ್. ಯೂಸಸ್ ಆಫ್ ಕೋಲ್. ಸೊ ಕೋಲ್ದು ಯೂಸಸ್ ಏನು ಇದೆ? ಎಫೆಕ್ಟ್ಸ್ ಆಫ್ ಯೂಸಿಂಗ್ ಕನ್ವೆನ್ಷನಲ್ ಎನರ್ಜಿ ಸೋರ್ಸಸ್ಸು. ಸೊ ಕನ್ವೆನ್ಷನಲ್ ಅಂದರೆ ಈಗ ಪೆಟ್ರೋಲು ಡೀಸೆಲು, ಗ್ರೀನ್ ಹೌಸ್ ಎಫೆಕ್ಟ್ ಆಗುತ್ತೆ, ಗ್ಲೋಬಲ್ ವಾರ್ಮಿಂಗ್ ಆಗುತ್ತೆ, ಎನ್ವೈರ್ಮೆಂಟ್ ಪೊಲ್ಯೂಷನ್ನು, ರಿಸೋರ್ಸ್ ಹೇಳೋದಲ್ಲ. ಸೊ ಸೇಮ್ ಪಾಯಿಂಟ್ಸು. ಓಕೆ, ಸೊ ದಟ್ಸ್ ಇಟ್. ಶಾರ್ಟ್, ಸ್ವೀಟ್. ಥ್ಯಾಂಕ್ ಯು. ಸೊ ಆದಷ್ಟು ಬೇಗ ಇನ್ನೊಂದು ಲಾಸ್ಟ್ ಏನಿದೆ ಅದನ್ನು ಮುಗಿಸ್ತೀನಿ. ಐ ಆಮ್ ಟ್ರೈಯಿಂಗ್ ವೆರಿ ಹಾರ್ಡ್ ಫಾರ್ ಹಿಸ್ಟ್ರಿ. ಅಟ್ಲೀಸ್ಟ್ ಒಂದು ಇಂಪಾರ್ಟೆಂಟ್ ಏನಿದೆ, ಇಂಪಾರ್ಟೆಂಟ್ ಅನ್ನೋದಕ್ಕೆ ಐ ಟ್ರೈ ಟು ಡೂ ಆ್ಯಸ್ ಅರ್ಲಿ ಆ್ಯಸ್ ಪಾಸಿಬಲ್ ವಿತ್ ಹಿಸ್ಟ್ರಿ. ನಾಟ್ ಕಂಪ್ಲೀಟ್ಲಿ. ಸೊ ಇಂಪಾರ್ಟೆಂಟು ಆ್ಯಂಡ್ ಸ್ಪೆಸಿಫಿಕಲಿ ಮಾಡೋ ಕ್ವೆಶ್ಚನ್ ಪೇಪರ್ದು ಐ ಟ್ರೈ ಟು ಡೂ ಇಟ್ ಆ್ಯಸ್ ಕ್ವಿಕ್ಲಿ ಆ್ಯಸ್ ಪಾಸಿಬಲ್. ಥ್ಯಾಂಕ್ ಯು. ಜೈ ಹಿಂದ್, ಜೈ ಕರ್ನಾಟಕ.